ಇನ್ನ ಧ್ರುವಂತ್ ಆಟದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇವತ್ತು ಕೂತ್ಕೊಂಡವ್ರು ರಕ್ಷಿತಾ ತುಂಬಾ ಪಾಪದವಳು, ತುಂಬಾ ಪಾಪದ ಹುಡುಗಿಯವಳು ಅಂತ ಇರ್ತಾರೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ರಕ್ಷಿತನ ನಾಮಿನೇಟ್ ಮಾಡ್ತೀನಿ ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ. ಅವ್ರ ತಾಯಿ ಬಂದಾಗ ಕಾಲಕ್ ಬೀಳ್ತಾರೆ, ಅವ್ರ ತಾಯಿ ಹೋದ್ಮೇಲೆ ರಕ್ಷಿತನ ಬೈತಾರೆ. ಹೆಂಗೆ ಧ್ರುವಂತ್ ಅವ್ರ ಆಟ ಹೆಂಗೆ ಅಂತ? ಧ್ರುವಂತದು ಅವ್ರ ಸೀಕ್ರೆಟ್ ರೂಮ್ ಹೋಗಿ ಬಂದ್ಮೇಲೆ ಅವ್ರ ಆಟ ತುಂಬಾ ಚೇಂಜ್ ಆಯ್ತು. ಅವರಿಗೆ ಓಕೆ ಇದೇನೋ ವರ್ಕ್ ಆಗಿದೆ, ನಾನು ಗಿಲ್ಲಿ ಎಲ್ಲ ಕೂತ್ಕೊಂಡಿರ್ತೀವಿ, ಅವಾಗ ಹೇಳ್ತಾರೆ ನಾವೇನೋ ಮಾಡಿರೋದಕ್ಕೆ ನಮ್ಮನ್ನ ಸೀಕ್ರೆಟ್ ರೂಮ್ ಕಳ್ಸಿದ್ರು ಅಂತ ಹೇಳ್ತಾರೆ. ಸೊ ಅವಾಗಿಂದ ಓಕೆ ನಮ್ದು ಕಾಂಬಿನೇಷನ್ ವರ್ಕ್ ಆಗ್ತಿದೆ, ನಾವ್ ಈ ತರ ಡಾನ್ಸ್ ಮಾಡೋದು ವರ್ಕ್ ಆಗ್ತಿದೆ, ನಾನು ಸುಮ್ನೆ ಕೆತ್ಕದ್ ವರ್ಕ್ ಆಗ್ತಿದೆ ಅನ್ನೋದನ್ನೇ ಅವ್ರು ಮಾಡ್ತಿದ್ದಾರೆ ಇವಾಗ್ಲೂ ಅಂತ ಅನ್ಸುತ್ತೆ ನಂಗೆ. ಓಕೆ ಅದು ಹೊರಗಡೆ ಇಷ್ಟ ಆಗ್ತಿದೆ, ಸೊ ಐ ವಿಲ್ ಡೂ ದಟ್ ಅಂಡ್ ಸೇವ್. ಬಿಕಾಸ್ ನಾ ಕಂದ ಅಂತೆಲ್ಲ ಹೇಳೋರು ಲಾಸ್ಟ್ ವೀಕ್ ಕಳಪೆ ಕೊಡ್ಬೇಕಾದ್ರೆ ಅವರು ಅಸಹ್ಯ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅದು ಎಷ್ಟು ಕಾಂಟ್ರಡಿಕ್ಟರಿ ಅನ್ಸುತ್ತೆ ನಂಗೆ ಅಂದ್ರೆ, ನೀನ್ ಹಿಂದೆ ಇರುವ ಕಂದ ಅಂತ ಹೇಳ್ತೀಯ ಅಂದ್ರೆ ಅಸಹ್ಯಕ್ಕಿಂತ ಸ್ವಲ್ಪ ಮೇಲಾಗಿರೋದು ಏನೋ ಪೊಲೈಟ್ ಆಗಿರೋ ವರ್ಡ್ ಯೂಸ್ ಮಾಡ್ಬೋದಲ್ಲ, ಅಷ್ಟು ಅಸಹ್ಯ ಅನ್ನೋದು ಹೆಂಗೆ ಈ ಕಡೆ ಕಂದ ಅಸಹ್ಯ ಎರಡೂ ಒಂದೇ. ಜಗಳ ನಿಮ್ ಜೊತೆಗೆ ಆಗತ್ತೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಜೋರ್. ಅವಾಗೆಲ್ಲ ಅನ್ಕೊಂಡಿದ್ರೆ ಅನ್ಸತ್ತೆ ಬಹುಶಃ ಸ್ಪಂದನ ಥ್ರೂಔಟ್ ಸೀಸನ್ ಹಿಂಗೆ ಜೋರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆತರ ಸಿಚುಯೇಷನ್ ಆಮೇಲೆ ನಂಗೆ ಬರ್ಲಿಲ್ಲ. ಅಂದ್ರೆ ತುಂಬಾ ಏನೋ ನಂಗೆ ಟ್ರಿಗರ್ ಆಗಿದ್ದು ಆತರ ಸಿಚುಯೇಷನ್ ಬರ್ಲಿಲ್ಲ. ಅಂಡ್ ಅನ್ನೆಸರಿಲಿ ಉಳ್ಕೋಬೇಕು ಅಂತ ನಾನು ಅಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೊಂದು ಏನೋ ರಿಯಾಕ್ಟ್ ಮಾಡಿದ್ರೆ ಅದ್ ನಾನ್ ಅನ್ಸ್ತಿರ್ಲಿಲ್ಲ ಅನ್ಸುತ್ತೆ. ಆ ಸಿಚುಯೇಷನ್ ಅವಾಗ ಬಿಟ್ರೆ ಇನ್ನು ಧ್ರುವನ್ ಜೊತೆನೆ ಮತ್ತೆ ರಾಶಿಕಂದ್ ಒಂದ್ ವಿಷಯಕ್ಕೆ ನಮ್ ಮಧ್ಯ ಇದಾಗತ್ತೆ, ಮೆಣಸಿಕಾಯಿ ತಿನ್ನೋದ್ರಲ್ಲಿ. ಅದೇ ಅದ್ ಬಿಟ್ರೆ ಇನ್ನು ಅಶ್ವಿನಿ ಮ್ಯಾಮ್ ಜೊತೆ ನಾನು ಅವ್ರಿಗೆ ಒಂದ್ಸಲಿ ವೀಕೆಂಡ್ ಅಲ್ಲಿ ದುರಂಕಾರಿ ಅಂತ ಏನೋ ಕೊಡ್ತೀನಿ, ಅವರು ನಂಗ್ ದಂಡಪಿಂಡ ಅಂತ ಏನೋ ಕೊಡ್ತಾರೆ. ಅದು ಸೇಮ್ ಈ ವಾರ ಹೆಂಗಾಯ್ತು, ನಾನು ಅವ್ರಿಗೆ ಕೊಟ್ಟೆ, ಇಮಿಡಿಯೇಟ್ಲಿ ಬಂದ್ ನನಗೆ ಹಾಕಿದ್ರು ಅವರು. ಆತರ ಆಯ್ತು. ಅದನ್ನು ನಾವ್ ಹೋಗ್ಬಿಟ್ಟು ಅವ್ರಿಗೆ ಕೇಳ್ತೀನಿ, ಅವ್ರು ವಾಪಸ್ ಅವ್ರ ರೀಸನ್ಸ್ ಹೇಳ್ತಾರೆ, ನಾವ್ ಮಾತಾಡ್ತೀವಿ, ಬಟ್ ಜಗ್ಲತ್ವರ್ಗೂ ಹೋಗಲ್ಲ ಅದು. ಸೊ ಆತರ ಸಿಚುಯೇಷನ್ ಬರ್ದೆ ನಾನು ಯಾಕೆ ರಿಯಾಕ್ಟ್ ಮಾಡ್ಬೇಕು ಅಂತಾನು ಅನ್ಸ್ತಿತ್ತು.